ಮಸ್ತಿ ಸರ್. ಇತ್ತೀಚಿನ ಸಿನಿಮಾಗಳಲ್ಲಿ ಅಥವಾ ರಿಯಾಲಿಟಿ ಶೋಗಳಲ್ಲಿ ಒಂದಿಷ್ಟು ಡಬಲ್ ಮೀನಿಂಗ್ ಎನ್ನುವಂಥದ್ದು ತುಂಬಾ ಹಾವಳಿ ಶುರು ಮಾಡಿದೆ. ಅಂದ್ರೆ ಡಬಲ್ ಮೀನಿಂಗ್ ಇದ್ರೆ ಮಾತ್ರ ಜನ ಎಂಜಾಯ್ ಮಾಡ್ತಾರೆ, ಅಂದ್ರೆ ಡಬಲ್ ಮೀನಿಂಗ್ ಇಲ್ಲದೆ ಇದ್ರೆ ಜನಕ್ಕೆ ಇಷ್ಟ ಆಗಲ್ಲ ಎನ್ನುವಂಥದ್ದು ಕೆಲವೊಂದಿಷ್ಟು ಚರ್ಚೆ ಶುರುವಾಗಿದೆ. ನಿಜನಾ ಸರ್ ಇದು? ಅಂದ್ರೆ ಯಾವುದೇ ಒಂದು ಡೈಲಾಗ್ ಆಗಿರ್ಬೋದು ಅಥವಾ ಸಂಭಾಷಣೆಗಳಲ್ಲಿ ಡಬಲ್ ಮೀನಿಂಗ್ ಇದ್ರೆ ಜನ ಎಂಟರ್ಟೈನ್ ಮಾಡ್ತಾರೆ, ಅಂದ್ರೆ ಎಂಜಾಯ್ ಮಾಡ್ತಾರೆ. ಹಂಗೆ ನಾವು ಪರ್ಟಿಕ್ಯುಲರ್ ಆಗಿ ಇದೇ ಜಾನರ್ ಅಂತ ಹೇಳ್ಬಾರ್ದು. ಯಾವಾಗಲೂ ಸಿನಿಮಾ ಮೇಕರ್ ಆಗಿರಲಿ, ನಾವುಗಳು ಸಿನಿಮಾ ತಂತ್ರಜ್ಞರು, ನಾವು ಒಂದು ಥಿಯೇಟ್ರನ್ನ ನೆನಪಲ್ಲಿ ಇಟ್ಕೊಂಡು ಥಿಯೇಟ್ರನ್ನ ಮೂಲ ಅಂದರೆ ಅಲ್ಲಿಗೆ ಹೋಗ್ಬೇಕು, ನಮ್ಮ ಸಿನಿಮಾ ಅಲ್ಲಿ ರೀಚ್ ಆಗಬೇಕು ಅಂತ. ಸೊ ಆ ಸೀಟ್ಗಳಲ್ಲಿ ಕುತ್ಕೊಂಡವ್ರು ಯಾರ್ಯಾರು ಕುತ್ಕೋತಾರೆ? ಬರೀ ಡಬಲ್ ಮೀನಿಂಗ್ನ ಇಷ್ಟಪಡೋರು ಕುತ್ಕೊಳಲ್ಲ, ಇಲ್ಲ ನೀಟಾಗಿ ಶುಭ್ರವಾದ ಕನ್ನಡ, ಯಾರು ಇದಕ್ಕೂ ಇದಾಗಬಾರ್ದು ಅನ್ನೋ ಆಡಿಯನ್ಸ್ ಕುತ್ಕೊಳಲ್ಲ. ಬಾರ್ ಹುಡುಗ ಬರ್ತಾನೆ, ಆಟೋ ಡ್ರೈವರ್ ಬರ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಬರ್ತಾರೆ, ಡಾಕ್ಟರ್ ಬರ್ತಾರೆ, ಸೈಂಟಿಸ್ಟ್ ಬರ್ತಾರೆ. ಸಿನಿಮಾನ ಯಾರ್ಯಾರು ಇಷ್ಟಪಡ್ತಾರೋ ಎಲ್ಲ ವಿಭಾಗದವರು ಬರ್ತಾರೆ. ಯಾವುದೋ ಒಂದು ಡಬಲ್ ಮೀನಿಂಗು ಅನ್ನೋ ಒಂದು ಪದ ಅಲ್ಲೆಲ್ಲೋ ಬಾರ್ ಹುಡುಗನಿಗೊಬ್ಬನಿಗೆ ಇಷ್ಟ ಆಗ್ಬೋದು, ಇಲ್ಲ ತುಂಬ ಸೊಫ್ಯಾಸ್ಟಿಕೇಟೆಡ್ ಆಗಿ ಬರ್ದಿರೋದು ಒಬ್ಬ ಮೇಸ್ಟ್ರಿಗೆ ಇಷ್ಟ ಆಗ್ಬೋದು. ಸೊ ಅವ್ರಿಗೆ ಇಷ್ಟ ಆಗಿರೋದು ಇವ್ರಿಗೆ ಇಷ್ಟ ಆಗಲ್ಲ. ಸೊ ನಾವು ಏನು ಮಾಡಬೇಕು, ಎಲ್ಲ ಸ್ವಲ್ಪ ಸ್ವಲ್ಪ ಇರ್ತದೆ. ಒಂದು ಒಡವೆ ಆಗಬೇಕು ಅಂದರೂ ಒಂದು ಯಾವುದೋ ಒಂದು ಕಡಿಮೆ ಬೆಲೆಯ ಲೋಹ ಕೂಡ ಮುಖ್ಯ ಆಗುತ್ತೆ. ಪರಿಶುದ್ಧ ಚಿನ್ನದಲ್ಲಿ ಒಡವೆ ಆಗಲ್ಲ. ಸೊ ಆ ಥರ ಈ ಜನರಿಗೆ ಅಂದ್ರೆ ಪ್ರೇಕ್ಷಕರಿಗೆ ಈಗಲೂ ಕೂಡ ಕಾಡುವಂಥದ್ದು ನಾನು ಹೇಳ್ದಂಗೆ ಟಗರು ಸಿನಿಮಾದ ಡೈಲಾಗ್ಗಳು, ಆ ಡಾಲಿ ಅವರು, ಆ ಶಿವರಾಜ್ ಕುಮಾರ್ ಅವರ ಕಾಂಬಿನೇಷನ್ ಇತ್ತಲ್ಲ, ಒಂದು ರೀತಿ ಒಂಥರ ಯಾವುದೋ ಒಂದು ಫುಲ್ ದೊಡ್ಡ ಹೋಟ್ಲಿಗೆ ಹೋದಾಗ ಏನಿದೆ ತಗೊಂಬನ್ನಿ ಎಲ್ಲ ತಿನ್ನೋಣ ಅನ್ನೋ ರೀತಿ ಒಂಥರ ಮಸಾಲೆ ಇಟ್ಟಂಗಿರುತ್ತೆ ಫುಲ್ಲು. ಆ ರೀತಿ ವಾವ್ ಅನ್ನೋ ಥರ ಡೈಲಾಗ್ಗಳಾಗಿರ್ಬೋದು, ಆ ಸ್ಕ್ರೀನ್ ಪ್ಲೇ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ. ನೀವು ಆ ಡೈಲಾಗ್ಗಳು ಬರಿಬೇಕಾದ್ರೆ ನೀವು ಆ ಡೈಲಾಗ್ ಬರದಾದ್ಮೇಲೆ ಸಿನಿಮಾ ನೋಡುವಾಗ ನೀವು ಎಷ್ಟು ಎಂಜಾಯ್ ಮಾಡಿದ್ರಿ ಮತ್ತು ಪ್ರೇಕ್ಷಕರಿಗೆ ಹೊರತುಪಡಿಸಿ? ಇವತ್ತು ನಾನು ಒಬ್ಬ ರೈಟರ್ ಆಗಿ ನಿಮ್ಮ ಜೊತೆ ನಿಂತಿದ್ದೀನಿ, ಮಾತಾಡ್ತಿದ್ದೀನಿ ಅಂದರೆ ಇದಕ್ಕೆ ಕಾರಣ ನಮ್ಮ ತುಷಾರ್ ರಂಗನಾಥ್ ಅವರು ಪರಿಚಯ ಮಾಡಿಸಿದ ಸೂರ್ಯ ಅವರು ನನ್ನ ಕೈಯಲ್ಲಿ ನೀವು ಬರೀತೀರಾ ಅಂತ ಟಗರು ಅನ್ನೋ ಒಂದು ಸಿನಿಮಾನ ಹ್ಯಾಂಡಲ್ ಮಾಡಿದ್ದು. ಸೊ ನನಗೆ ಬೀಯಿಂಗ್ ಎಸ್ ರೈಟ್ರ್, ಅಂದರೆ ಒಬ್ಬ ರೈಟರ್ ಆಗಿ ನನಗೆ ಅಂತಂಥ ಪಾತ್ರಗಳನ್ನ ಸೂರ್ಯ ಅವರು, ಡಾಲಿ ಪಾತ್ರ ಧನಂಜಯ ಅವ್ರು ಮಾಡ್ತಾರೆ, ಶಿವ ACP ಶಿವ ಅವ್ರ ಪಾತ್ರ ಶಿವಣ್ಣ ಅವ್ರು ಮಾಡ್ತಾರೆ. ಮತ್ತು ಆ ಥರದ ಪಾತ್ರಗಳು ಸಿಕ್ಕಿದ್ದು. ಮತ್ತು ಅದಕ್ಕೆ ಸ್ಕ್ರೀನ್ ಪ್ಲೇಲೂ ಕೆಲಸ ಮಾಡಿದ್ವಿ. ಅದು ತುಂಬಾ ಖುಷಿ ಕೊಟ್ಟಂಥದ್ದು. ಟಗರು ನನ್ನ ಬರವಣಿಗೆ ಅನ್ನೋದು ತುಂಬಾ ಇದಾಯಿತು. ಅಂದರೆ ಅದರಲ್ಲಿ ಇವತ್ತಿಗೂ ನೆನಪಿದೆ, ಫಸ್ಟ್ ಡೈಲಾಗೇ ಉಡುಪಿ ಬೀಚಲ್ಲಿ ಮಾಡಿದ್ದು. ಶಿವಣ್ಣ ಅವರು, ಮಾನ್ವಿತಾ ಹರೀಶ್ ಅವರು ನಡ್ಕೊಂಡು ಬರ್ತಿರ್ತಾರೆ. ಯೂಶಲಿ ಬೀಚಲ್ಲಿ ಒಂದು ಬಿಯರ್ ಬಾಟ್ಲು ಇಲ್ಲ ಯಾವುದೋ ಒಂದು ಬಾಟ್ಲ್ ಬಿದ್ದಿರುತ್ತೆ. ಆವಾಗ ಮಾನ್ವಿತಾ ಹರೀಶ್ ಆ ಬಾಟ್ಲನ್ನ ಇಟ್ಬಿಟ್ಟು ಶಿವಣ್ಣ ಅವ್ರಿಗೆ ಒಂದು ಕಲ್ಲೇನೋ ಕೊಟ್ಬಿಟ್ಟು ಖಾಲಿ ಬಾಟ್ಲು ಹೊಡಿತೀಯಾ ಅಂತಾರೆ. ಅವಾಗ ಶಿವಣ್ಣ ಅವರು, ಕುಂತ್ಕೊಂಡ್ರೆ ಫುಲ್ ಬಾಟ್ಲೆ ಹೊಡಿತೀವಿ, ನಿಂತ್ಕೊಂಡು ಖಾಲಿ ಬಾಟ್ಲು ಹೊಡಿಯಲ್ವಾ ಅನ್ನೋದು ಇದಾಯ್ತು. ಅಲ್ಲಿಂದ ಇದಾಯ್ತು. ಆಮೇಲೆ ಅದನ್ನ ಈಗಲೂ ತುಂಬಾ ಕಡೆ ಕೇಳ್ತಾರೆ, ಬಿರಿಯಾನಿ ಡೈಲಾಗ್. ಅಂದ್ರೆ ಡಾಲಿ ಧನಂಜಯಿ ವಸಿಷ್ಠ ಅವರು ಅಂಡರ್ವರ್ಲ್ಡ್ ಅಲ್ಲಿರುವಂಥವ್ರು ಒಂದು ಬಿರಿಯಾನಿ ತಿಂತಿರ್ತಾರೆ. ಬಿರಿಯಾನಿ ಸಖತ್ತಾಗಿದೆ, ತಿಂತಾ ಇದ್ರೆ ನಮ್ಮಮ್ಮ ನೆನಪಾಗ್ತದೆ. ಆವಾಗ ವಸಿಷ್ಠ ಅವ್ರು ಹೇಳ್ತಾರೆ, ಚೆನ್ನಾಗಿಲ್ಲ ಅಂದಿದ್ರೆ, ಚೆನ್ನಾಗಿಲ್ಲ ಅಂದ್ರೆ ಮಾಡ್ದವ್ರಮ್ಮ ನೆನಪಾಗಿರೋದು ಡೈಲಾಗು. ಆಮೇಲೆ ಡೈನಿಂಗ್ ಟೇಬಲ್ದು ಒಂದು ಸೀನ್ ಇದೆ, ಅಲ್ಲಿ ಬಿಡಿ ಸಾರ್ ನಾವು ಗಂಡಸ್ರೆ ಅಂತ ಡಾಲಿ ಧನಂಜಯ ACP ಯಾರು ಶಿವಣ್ಣ, ಅವಾಗ ಶಿವಣ್ಣನಿಗೊಂದ್ಸಲ ಟ್ರಿಗ್ಗರ್ ಆಗುತ್ತೆ, ಏನು ಇಂಥ ಮಾತು ಹೇಳ್ಬಿಟ್ನಲ್ಲ ಅಂತ. ಗಡ್ಡ ಮೀಸೆ ಬೆಳೆಸ್ಕೊಂಡಿರೋರೆಲ್ಲ ಗಂಡಸರು ಅನ್ನಂಗಿದ್ರೆ ಕರಡಿ ಎಲ್ರಿಗಿಂತ ದೊಡ್ಡ ಗಂಡಸು, ಅದು ಶಿವಣ್ಣ ಅವ್ರು ಚೆನ್ನಾಗಿ ಹೇಳ್ತಾರೆ. ಸೊ ಆ ಥರದ್ದು ತುಂಬ ಆಯಿತು.